ಮಾಡ್ತಾ ಇರೋದ್ರಿಂದ ಹಿಂದೂ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ? ಇದು ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ. ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಗೋವಿಂದರಾಜನಗರ ವತಿಯಿಂದ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಈ ಬಾರಿ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಆದಿಚುಂಚನಗಿರಿ ವಿಜಯನಗರ ಸಂಸ್ಥಾನದ ಪರಮ ಪೂಜ್ಯ ಸೌಮ್ಯನಾಥ ಸ್ವಾಮೀಜಿಯವರು ಬರ್ತಾರೆ. ಇದರ ಅಧ್ಯಕ್ಷತೆಯನ್ನು ಮಾತಾ ವಿವೇಕಮಯ್ಯವರು ಅಧ್ಯಕ್ಷತೆ ಇರ್ತದೆ. ಈ ಕಾರ್ಯಕ್ರಮದ ವಿಶೇಷವಾಗಿ ಸಾರ್ವಜನಿಕ ಹಿಂದೂ ಬಾಂಧವರಿಗೆ ಒಂದು ಒಳ್ಳೆಯ ಸಂದೇಶ ಕೊಡೋಕ್ಕೆ ಸನ್ಮಾನ್ಯ ಶ್ರೀ BL ಸಂತೋಷ್ಜಿರವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸರ್, ಈ ಕಾರ್ಯಕ್ರಮದಲ್ಲಿ ಸಂಜೆ ಒಂದು ಭಾಗವಹಿಸುವ ಯಾವ ರೀತಿ ಕಾರ್ಯಕ್ರಮ ಇದೆ ಸರ್? ಇದರಲ್ಲಿ ಪ್ರಶಾಂತ್ ನಗರದಿಂದ BJS ಕ್ರೀಡಾಂಗಣದವರೆಗೆ ಭಾಳ ಅದ್ಧೂರಿಯ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹಲವಾರು ಸಾಂಸ್ಕೃತಿಕ ತಂಡಗಳು ಇದರಲ್ಲಿ ಪಾಲ್ಗೊಳ್ತಾ ಇದೆ. ಅದೇ ರೀತಿ ಸುಮಾರು 1000ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಪೂರ್ಣ ಕುಂಭದೊಂದಿಗೆ ಬರ್ತಾರೆ. ಹಲವಾರು ವಿಶೇಷ ಟ್ಯಾಬ್ಲೋಗಳಿರ್ತದೆ. ಹಲವಾರು ರೀತಿಯ ಸಾಂಸ್ಕೃತಿಕ ತಂಡದೊಂದಿಗೆ ಸುಮಾರು ಶೋಭಾಯಾತ್ರೆಯಲ್ಲಿ 5000 ಸಂಖ್ಯೆಯಲ್ಲಿ ಶೋಭಾಯಾತ್ರೆ ಇರ್ತದೆ. ಸಂಪೂರ್ಣ ಕಾರ್ಯಕ್ರಮದ ಕ್ರೀಡಾಂಗಣದಲ್ಲಿ ಒಂದು 25,000 ಜನ ಸೇರುವಂತಹ ಒಂದು ಯೋಜನೆ ಇದೆ. ಈ ಕಾರ್ಯಕ್ರಮ ಇಡೀ ಬೆಂಗಳೂರು ನಗರಕ್ಕೆ ಅತಿ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇದು ನಿಮ್ಮ ಗೋವಿಂದರಾಜ ಕ್ಷೇತ್ರ ಕಾರ್ಯಕರ್ತರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದು ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮಕ್ಕೆ BJP ಕಾಂಗ್ರೆಸ್ಸು ದಳ ಅನ್ನುವ ಒಂದು ಮನೋಭಾವ ಇಲ್ಲ. ಇದು ಹಿಂದೂ ಸಮಾಜದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ನಾನು ಬರಬೇಕು. ಯಾಕಂದರೆ ಇಡೀ ವಿಶ್ವದಲ್ಲಿ ಭಾರತ ಒಂದೇ ಹಿಂದೂ ದೇಶ ಇರೋದು. ಬೇರೆ ಬೇರೆ ಕಂಟ್ರಿಗಳಲ್ಲಿ ನಾವು ಹೋಲಿಕೆ ಮಾಡಿದರೆ ಮುಸಲ್ಮಾನರಿಗೆ ಬೇರೆ ಬೇರೆ ಕಂಟ್ರಿ ಇದೆ, ಕ್ರೈಸ್ತರಿಗೆ ಬೇರೆ ಬೇರೆ ಕಂಟ್ರಿ ಇದೆ. ಆದರೆ ಭಾರತೀಯರಿಗಿರೋದು ಏಕೈಕ ಕಂಟ್ರಿ, ಅದು ಭಾರತ. ಹಾಗಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ನನ್ನ ಗೋವಿಂದರಾಜನಗರದ ಮತ ಬಾಂಧವರಲ್ಲಿ, ನನ್ನ ಹಿರಿಯರಲ್ಲಿ, ಬಂಧುಗಳಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ, ಇದು ನಮ್ಮ ಸಮಾಜದ ಕಾರ್ಯಕ್ರಮ, ಹಿಂದೂ ಸಮಾಜದ ಒಂದು ಒಗ್ಗೂಟಿಕೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ ರೀತಿಯಲ್ಲಿ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಇದರಲ್ಲಿ ಪಾಲ್ಗೊಳ್ಬೇಕು. ಇದು ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಅಲ್ಲ, ಯಾವುದೇ ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಅಲ್ಲ. ಆದ್ದರಿಂದಾಗಿ ಇದನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕಂತ ನಾನು ಎಲ್ಲರ ಹತ್ರ ನಾನು ವಿನಂತಿಸಿಕೊಳ್ತಾ ಇದ್ದೇನೆ.